ಯಾವ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಹಳಷ್ಟು ಇನ್ನೂ ಸುಮಾರು ಗ್ರಾಮಗಳು ಅದರಲ್ಲಿ ಗಡಿ ಭಾಗದಲ್ಲಿರುವಂತವು ಯಾವುದೇ ರೀತಿಯ ಅಭಿವೃದ್ಧಿ ಆಗದೆ ಅಭಿವೃದ್ಧಿಯಿಂದ ಕುಂಠಿತಗೊಂಡಿದ್ದ ಅನೇಕ ಗ್ರಾಮ ಪಂಚಾಯತ್ಗಳಿದ್ದಾವೆ. ನಾವೆಲ್ಲ ನೋಡ್ತಾ ಇದ್ದಾವೆ, ದಿನೇ ದಿನೇ ನಗರೀಕರಣ ಆಗ್ತಾ ಇದೆ. ಜನ ಉದ್ಯೋಗಕ್ಕಾಗಿ ಅಥವಾ ಶಿಕ್ಷಣಕ್ಕಾಗಿ, ಇವತ್ತು ಆರೋಗ್ಯಕ್ಕಾಗಿ ಹಳ್ಳಿಗಳಿಂದ ಗುಳೆ ಬರ್ತಾ ಇದ್ದಾರೆ. ಹಳ್ಳಿಗಳಿಂದ ಬಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಗರಗಳ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಗರಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಅಲ್ಲಿಯೂ ಸಹಿತ ಸುಮಾರು ಸ್ಲಮ್ಗಳು ಬರ್ತಾ ಇದ್ದಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ನಗರಗಳಲ್ಲಿ ಏನು ಮೂಲಭೂತ ಸೌಕರ್ಯ ಇದೆ, ಅದೇ ಮೂಲಭೂತ ಸೌಕರ್ಯ ನಾವು ಹಳ್ಳಿಗಳಿಗೆ ಕೊಟ್ಟಿವಿ ಅಂತ ಹೇಳಿದ್ರೆ ಇವತ್ತು ಜನ ಪಲಾಯನ ಮಾಡುವಂಥದ್ದು, ಗುಳೆ ಹೋಗುವಂಥದ್ದು ಆ ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಿಂದೆ ನಮ್ಮಲ್ಲಿ 5,954 ಗ್ರಾಮ ಪಂಚಾಯತಿಗಳಿದ್ದವು. ಈಗ 5,927. ಅಂದ್ರೆ ಗ್ರಾಮ ಪಂಚಾಯತ್ ಇದ್ದು ಪಟ್ಟಣ ಪಂಚಾಯತ್ ಆಗಿದೆ, ನಗರಸಭೆ ಆಗಿದೆ, ಮಹಾನಗರ ಪಾಲಿಕೆಗಳಲ್ಲಿ ಕೆಲವೊಂದು ಗ್ರಾಮಗಳು ಸೇರಿಕೊಂಡಿದ್ದಾವೆ. ಈಗ ಈ ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 1,000 1,036 ಅನಿಸ್ತದೆ ಹುದ್ದೆಗಳು ಖಾಲಿ ಇದ್ದು. ಈಗಾಗಲೇ ನಾವು ಸುಮಾರು 80 ಹುದ್ದೆಗಳು ಅವ್ರ ಮುಂಬಡ್ತಿಗೆ ಅರ್ಹರಾಗಿದ್ರು. ಕಲ್ಯಾಣ ಕರ್ನಾಟಕ ಭಾಗದವರು ಅವ್ರಿಗೆ ಮುಂಬಡ್ತಿ ಕೊಟ್ಟು ಅವ್ರಿಗೆ ಸ್ಥಳ ನಿಯುಕ್ತಿ ನಾವು ಮಾಡಿದ್ದೇವೆ ಇತ್ತೀಚೆಗೆ. ಅದ್ರ ಜೊತೆಯಲ್ಲಿ ಇವತ್ತು 76 ಜನರಿಗೆ ನೇಮಕಾತಿ ಆದೇಶ ಕೊಡ್ತಾ ಇದ್ದೇವೆ. ಅದರ ಹಾಗೆ ಸುಮಾರು 150 ಜನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಅವರಿಗೂ ನಾವು 2 ಇಲ್ಲ 3 ತಿಂಗಳ ಒಳಗಾಗಿ ಏನು ಇವತ್ತು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವರ ಸಿಂಧುತ್ವ ಬರಬೇಕಾಗತ್ತೆ, ಅವರ ಆರೋಗ್ಯ ತಪಾಸಣೆ ಆಗ್ತದೆ. ಅವೆಲ್ಲ ಮುಗಿಸಿ ಅವರಿಗೆ ನೇಮಕಾತಿ ಆದೇಶ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟರು ಈಗ ಸುಮಾರು 200-250 ಹುದ್ದೆಗಳು ಖಾಲಿ ಇರ್ತದೆ. ಅದೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು 90% ಈ ಹುದ್ದೆಗಳು ಭರ್ತಿ ಆಗ್ತವೆ. ತಮ್ಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿದ್ದಾರೆ, ಸುಮಾರು 72,000 ಹುದ್ದೆಗಳ ಭರ್ತಿಗೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ರಾಜ್ಯದಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ, ಇದರಿಂದ ಆಡಳಿತಕ್ಕೆ ತೊಂದರೆ ಆಗ್ತಾ ಇದೆ. ಹಾಗೆ ಅದರ ಜೊತೆಯಲ್ಲಿ ಏನು ನಿರುದ್ಯೋಗಿ ಯುವಕರಿದ್ದಾರೆ, ಆ ಯುವಕರಿಗೂ ಸರ್ಕಾರಿ ನೌಕರಿ ಲಭ್ಯ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಎಲ್ಲ ಸುಮಾರು 72,000 ಹುದ್ದೆಗಳು ಭರ್ತಿ ಮಾಡುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಇಲಾಖೆಗೂ ಸುಮಾರು 1,400 ಹುದ್ದೆಗಳು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇಲಾಖೆ ಎರಡೂ ಸೇರಿ ಆ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ನಮ್ಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಅದರ ಅಧಿಸೂಚನೆ ನಾವು ಹೊರಡಿಸಿದ್ದೇವೆ. ಪಾರದರ್ಶಕವಾಗಿ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೇವೆ.